ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ ಅವರೇ, ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ, ಸರ್. ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ. ನಿನ್ನೆನೂ ಕೂಡ ನೀವು ಅದೇ ಮಾತನ್ನು ಹೇಳ್ತಾ ಇದ್ರಿ, ಅದನ್ನೇ ನಾವು ನೆನಪಿಸ್ಕೊಳ್ತಾ ಇದ್ವಿ. ಕೊನೆಗೆ ಅವಕಾಶ ಸಿಕ್ಕಿದೆ. ಟಿವಿ ನೈನ್ಗೆ ನಿಮ್ಮ ಹೌದು, ಪ್ರತಿಕ್ರಿಯೆ ಸರ್? ಒಳ್ಳೆ ಏನಿಲ್ಲ, ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಡಿ.ಕೆ. ಸುರೇಶ್ ಅವರು ಮತ್ತೆ ನಮ್ಮ ಹೈಕಮಾಂಡ್ ಸಿದ್ದರಾಮಯ್ಯನವರೆಲ್ಲ ಸೇರಿ ನನ್ನ ಮೇಲೆ ಒಂದು ಹೊಸ ಜವಾಬ್ದಾರಿಯನ್ನ ಹೊರಿಸಿದ್ರೆ ಅದನ್ನ ಯಶಸ್ವಿಯಾಗಿ ಪಕ್ಷಕ್ಕೆ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಗೌರವ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಸರ್. ಡಿ ಕೆ ಶಿವಕುಮಾರ್ ಅವರೇ ನಿಮ್ ಪರವಾಗಿ ಬಹಳ ಪ್ರಬಲವಾಗಿ ನಿಂತರು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಅವಕಾಶ ಅನ್ನೋದು ಸಮಸ್ಯೆ ಆಗ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಅಲ್ಲ ಸರ್, ಡಿ.ಕೆ. ಶಿವಕುಮಾರ್ ಅವರ ಕುಟುಂಬ, ಅವರ ಧರ್ಮಪತ್ನಿ ಆದಿಯಾಗಿ, ಅವರ ಸೋದರ ಆದಿಯಾಗಿ, ಡಿ.ಕೆ. ಸುರೇಶ್ ಆದಿಯಾಗಿ ಎಲ್ಲರೂ ಕೂಡ ಈ ಬಾರಿ ನಮ್ಮ ಜಿಲ್ಲೆನಲ್ಲಿ ಅವಕಾಶನ ಮಾಡ್ಕೊಡ್ಬೇಕು ಅಂತಕ್ಕಂಥ ಪ್ರಬಲವಾಗಿ ತೀರ್ಮಾನ ತಗೊಂಡು ನಿಂತಿದ್ದಕ್ಕೆ ನನಗೆ ಅನುಕೂಲ ಆಯ್ತು ಸರ್. ಕರೆಕ್ಟ್. ಹೌದು. ಯಾವ್ದಾದ್ರು ಖಾತೆ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇಂಟ್ರೆಸ್ಟೆಡ್? ಮುಖ್ಯಮಂತ್ರಿಗಳು ಏನ್ ಜವಾಬ್ದಾರಿ ಕೊಡ್ತಾರೆ ಅದನ್ನ ನಿಭಾಯಿಸ್ತೀವಿ ಸರ್. ಓಕೆ. ಬಹುಶಃ ಬಹಳ ಪ್ರಬಲವಾಗಿ ಸರ್ಕಾರದ ಬೆನ್ನಿಗೆ ನಿಂತ್ರಿ, ಡಿ ಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ನಿಂತ್ರಿ. ಅವರೇ ಹೇಳ್ತಿರ್ತಾರಲ್ಲ, ಕೆಲ ಸಂದರ್ಭದಲ್ಲಿ ಪ್ರಾರ್ಥನೆ ಏನು ಪ್ರಯತ್ನ ಕೈ ಕೊಟ್ಟರು ಪ್ರಾರ್ಥನೆ ಕೈ ಕೊಡಲ್ಲ, ನಾವು ನಮ್ದಂತದ್ ಕೈ ಕೊಡಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಬಹುಶಃ ನಿಮ್ಮದಲ್ಲೂ ಕೂಡ ಆ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ಹಲೋ, ಕೇಳಿಸ್ತಿದ್ಯಾ ಬಾಲಕೃಷ್ಣ ಅವರೇ? ಹಲೋ, ಕೇಳಿಸ್ತಾ ಇದೆಯಾ? ಬಹಳ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಅವರು ಬೆನ್ನಿಗೆ ನಿಂತ್ರಿ. ಕೆಲವ್ರ ಸಂದರ್ಭದಲ್ಲಿ ವಿರೋಧ, ಕೆಲವೊಂದು ಟೀಕೆ ಏನೇ ಆದಿದ್ರು ಕೂಡ ನೀವು ಅವ್ರ ಬೆನ್ನಿಗೆ ನಿಂತಂತದ್ದು ಬಹುಶಃ ಅದು ಕೂಡ ಬಹಳ ಅನುಕೂಲ ಆಯ್ತು ಇವತ್ತು ನಿಮ್ಗೆ ಸಚಿವಗಿರಿ ಪಡೆಯುವಂತ ನಿಟ್ಟಲ್ಲ, ಲಾಯಲ್ಟಿ ಅಂತ ಅನ್ಸುತ್ತೆ. ನಾನು ಅವ್ರಿಗೆ ಬೆನ್ನಿಗೆ ನಿಂತಿದ್ದು ಸರಿ, ಆದ್ರೆ ಅವರು ನಿಜವಾಗ್ಲೂ ಕೂಡ ಅರ್ಹರಿದ್ರು ಅವ್ರಿಗೆ. ಯಾಕಂದ್ರೆ ಅವರ ಹುಟ್ಟು ಕಾಂಗ್ರೆಸ್ ಇದ್ರು. ಅವ್ರ ಎಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ತೊಂದರೆ ಆದಾಗ ಕೂಡ ಕಾಂಗ್ರೆಸ್ ಪಕ್ಷ ತ್ಯಜಿಸ್ಲಿಲ್ಲ. ಅದಕ್ಕೆ ಅರ್ಹತೆ ಇತ್ತು. ನಾವು ಕೇಳಿದ್ದು ಸಿದ್ದರಾಮಯ್ಯ ನಂತರ ನೀವು ಅವಕಾಶ ಕೊಡ್ಲೇಬೇಕು ಅಂತ ಹೇಳಿ ಹೈಕಮಾಂಡ್ ಅದನ್ನ ಮನ್ಸಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ತು. ಅದು ನನ್ನ ಪ್ರಯತ್ನ ಅನ್ನೋದಕ್ಕಿಂತ ಅವ್ರಿಗೆ ಇರ್ತಕ್ಕಂಥ ದೈವ ಬಲ ಮತ್ತೆ ಅಚಲವಾದ ನಂಬಿಕೆ, ಹೈಕಮಾಂಡ್ ಮೇಲೆ ಪಕ್ಷದ ಮೇಲೆ ಇದ್ದಂತ ಅಚಲವಾದಂತ ನಂಬಿಕೆ ಅವ್ರಿಗೆ ಕೈ ಹಿಡಿತು. ಕರೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಾಲಕೃಷ್ಣ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕಾಗಿ.